ಕಾಂಗ್ರೆಸ್ನಲ್ಲಿ ಸಚಿವರ ಹನಿ ಟ್ರ್ಯಾಪ್ ಹಲ್ಚಲ್ಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಎಂಟ್ರಿ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿದೆ. ಗುರುವಾರ ಕ್ಯಾಬಿನೆಟ್ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಾಂಗ್ರೆಸ್ನಲ್ಲಿ ಸಚಿವರ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಎಂಟ್ರಿ ಬೆನ್ನಲ್ಲೇ ಈಗ ಸರ್ಕಾರ ಅಲರ್ಟ್ ಆಗಿದೆ. ಗುರುವಾರ ಕ್ಯಾಬಿನೆಟ್ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹನಿ ಟ್ರ್ಯಾಪ್ ತನಿಖೆ ಭವಿಷ್ಯ ಗುರುವಾರ ಹಾಗಾದ್ರೆ ನಿರ್ಧಾರ ಆಗುತ್ತಾ? ಕ್ಯಾಬಿನೆಟ್ ಸಭೆಯಲ್ಲಿ ಯಾವ ತನಿಖೆ ಎಂಬ ಬಗ್ಗೆಯೋ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತಾ? ದೂರು ಕೊಡುವಂತೆ ರಾಜಣ್ಣ ಮೇಲೆ ಒತ್ತಡ ಹೆಚ್ಚಾಗುವಂತಹ ಸಾಧ್ಯತೆ ಸಹ ಇದೆ. ಸದ್ಯ ಈಗ ಕಾಂಗ್ರೆಸ್ನಲ್ಲಿ ಸಚಿವರ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ಭಾರಿ ಹಲ್ಚಲ್ ಎಬ್ಬಿಸಿದೆ. ಹೀಗಾಗಿ ಹೈಕಮಾಂಡ್ ಎಂಟ್ರಿ ಆಗಿದೆ. ಈ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿದ್ದು ಗುರುವಾರ ಕ್ಯಾಬಿನೆಟ್ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ಕರೆದಿದ್ದಾರೆ. ಹನಿ ಟ್ರ್ಯಾಪ್ ತನಿಖೆ ಭವಿಷ್ಯ ಗುರುವಾರ ಹಾಗಾದ್ರೆ ನಿರ್ಧಾರ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ. ಕ್ಯಾಬಿನೆಟ್ ಸಭೆಯಲ್ಲಿ ಯಾವ ತನಿಖೆ ಅನ್ನೋದ್ರ ಬಗ್ಗೆಯೂ ನಿರ್ಧಾರ ಮಾಡ್ತಾರಾ ನಾಯಕರು? ದೂರು ಕೊಡುವಂತೆ ರಾಜಣ್ಣ ಮೇಲೆ ಒತ್ತಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್ ಸಂಪರ್ಕದಲ್ಲಿದ್ದಾರೆ. ಸುಖೇಶ್, ಈಗ ಗುರುವಾರ ಸಭೆ ಕರೆದಿದ್ದಾರೆ, ಏನೆಲ್ಲ ಚರ್ಚೆ ಆಗತ್ತೆ? ಯಾವ ರೀತಿ ಪ್ಲಾನ್ ಅನ್ನ ಮಾಡ್ಕೊಳ್ತಿದ್ದಾರೆ? ಕಂಪ್ಲೇಂಟ್ ಕೊಡಬೇಕು ಅಂತನಾ? ಇನ್ನು ರಾಜಣ್ಣ ಅವ್ರ ಮೇಲೆ ಒತ್ತಡ ಹೇರುವಂತಹ ಸಾಧ್ಯತೆ ಇದೆಯಾ? ಅರ್ಪಿತಾ, ಈಗಾಗಲೇ ಎಐಸಿಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ರಾಜಣ್ಣ ಅವರು ಸದನದಲ್ಲಿ ಈ ರೀತಿ ಬಹಿರಂಗವಾಗಿ ಮಾತನಾಡಿ ಸರ್ಕಾರ ಮತ್ತು ಪಕ್ಷಕ್ಕೆ ಮುಜುಗರನ್ನುಂಟು ಮಾಡಿದ್ರೆ ಅನ್ನೋ ವಿಚಾರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಜೊತೆಗೆ ಮುಖ್ಯಮಂತ್ರಿಗಳಿಗೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋದು. ರಾಜಣ್ಣ ಅವರು ಕಂಪ್ಲೇಂಟ್ ಕೊಡಬೇಕು, ಅದರ ಬಗ್ಗೆ ಸರ್ಕಾರವೂ ಕೂಡ ಉನ್ನತ ಮಟ್ಟದ ಒಂದು ತನಿಖೆಯನ್ನು ಕೂಡ ಮಾಡಬೇಕು. ಯಾಕಂದ್ರೆ ಕೇವಲ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಒಬ್ಬರು ಸಚಿವರು ಹೇಗೆ ಮಾತನಾಡುವಂತದ್ದು ಬೇರೆ ಬೇರೆ ಸಂದೇಶವನ್ನು ರವಾನಿಸುತ್ತೆ. ಹಾಗಾಗಿ ಅವ್ರು ಮಾತನಾಡಿದ್ದು ಮೊದಲನೇದಾಗಿ ಬಹಿರಂಗ ಮಾತನಾಡಬಾರ್ದಿತ್ತು, ನಾಲ್ಕು ಕಡೆ ಮಧ್ಯೆ ಅದನ್ನು ಚರ್ಚೆ ಮಾಡಿ ಆನಂತರ ಬಹಿರಂಗಪಡಿಸಬೇಕಿತ್ತು ಅನ್ನೋದು ವಿಚಾರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿರುವಂತೆ. ಈಗ ಗುರುವಾರ ಏನಕ್ಕೆ ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗಿದೆ. ಸಭೆಯ ಸಂದರ್ಭದಲ್ಲಿ ಬಹುತೇಕ ರಾಜಣ್ಣ ಅವರಿಗೂ ಕೂಡ ಅದೇ ರೀತಿಯಲ್ಲಿ ಒಂದು ಒತ್ತಾಯ ಮತ್ತು ಒತ್ತಡವನ್ನು ಮಾಡುವ ಸಾಧ್ಯತೆ ಇದೆ. ಅಂದ್ರೆ ಇದಕ್ಕಾಗಿ ಕರೆದ ಸಭೆ ಅನ್ನೋದಕ್ಕಿಂತ ಪ್ರಮುಖವಾಗಿ ಸಾಮಾನ್ಯವಾಗಿ ಕರೆದಂತ ಸಭೆ, ಆದ್ರೆ ಈ ವಿಚಾರ ಪ್ರಮುಖವಾಗಿ ಚರ್ಚೆ ಆಗುವಂತ ಸಾಧ್ಯತೆ ಕೂಡ ಇದೆ. ಅರ್ಪಿತಾ, ಧನ್ಯವಾದ ಸುಖೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.